ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿಯ ಹುದ್ದೆಯಿಂದ ನಸೀರ್ ಅಹಮದ್ ಅವರನ್ನು ಬಿಡುಗಡೆಗೊಳಿಸಲಾಗಿದೆ. ನಿಜವಾಗಿ ಇದು ಬಿಡುಗಡೆ ಅಲ್ಲ, ವಜಾ. ಡೆಡ್ಲೈನ್ ಕೊಟ್ಟು ರಾಜೀನಾಮೆಗೆ ಹೈಕಮಾಂಡ್ ಒತ್ತಾಯಿಸಿದ ಬಳಿಕ ಅವರು ರಾಜೀನಾಮೆ ನೀಡಿದ್ದಾರೆ. ವಜಾ ಎಂದು ಹೇಳುವುದಕ್ಕಿಂತ ಬಿಡುಗಡೆ ಎಂದು ಹೇಳುವುದಕ್ಕಾಗಿ ಈ ತಂತ್ರವನ್ನು ಅನುಸರಿಸಲಾಗಿದೆ. ದಾವಣಗೆರೆ ಉಪಚುನಾವಣೆ ಎಂಬುದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಹೋರಾಟವಾಗದೆ ಇದೀಗ ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ನಡುವಿನ ಹೋರಾಟವಾಗಿ ಪರಿವರ್ತನೆಯಾಗಿದೆ. ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ಖಾಲಿಯಾದ ಸ್ಥಾನಕ್ಕೆ ಮುಸ್ಲಿಮರನ್ನ ಅಭ್ಯರ್ಥಿಯಾಗಿ ನೇಮಿಸಬೇಕು ಎಂಬುದು ಕಾಂಗ್ರೆಸ್ನಲ್ಲಿರುವ ಮುಸ್ಲಿಂ ಮುಖಂಡರ ಒತ್ತಾಯ ಮಾತ್ರ ಆಗಿರಲಿಲ್ಲ. ಅದು ದಾವಣಗೆರೆ ಸಹಿತ ರಾಜ್ಯದ ಮುಸ್ಲಿಂ ಸಮೂಹದ ಒತ್ತಾಯವಾಗಿತ್ತು. ಆರಂಭದಲ್ಲಿ ಹೈಕಮಾಂಡ್ ಇದರ ಪರವೇ ನಿಂತಿತ್ತು. ಆದರೆ ಬರಬರುತ್ತಾ ಶಾಮನೂರು ಕುಟುಂಬದ ಒತ್ತಡಕ್ಕೆ ಮಣಿಯಿತು. ಮಾತ್ರ ಅಲ್ಲ, ಆ ಬಳಿಕ ಕಾಂಗ್ರೆಸ್ನಲ್ಲಿರುವ ಮುಸ್ಲಿಂ ನಾಯಕರನ್ನೇ ಬೆದರಿಸಲು ಪ್ರಾರಂಭಿಸಿತು. ಸಮರ್ಥ್ ಶಾಮನೂರು ಪರ ಪ್ರಚಾರಕ್ಕೆ ಹೋಗಬೇಕು ಅಂತ ಮುಸ್ಲಿಂ ನಾಯಕರ ಮೇಲೆ ಒತ್ತಡ ಹೇರತೊಡಗಿತು. ಒಂದು ಕಡೆ ಮುಸ್ಲಿಂ ಸಮುದಾಯಕ್ಕೆ ನ್ಯಾಯ ಸಿಗುತ್ತಿಲ್ಲ ಎಂಬ ನೋವು ಕಾಂಗ್ರೆಸ್ನಲ್ಲಿರುವ ಮುಸ್ಲಿಂ ನಾಯಕರಲ್ಲಿ ಇದ್ದರೆ, ಇನ್ನೊಂದು ಕಡೆ ಅವರಿಗೆ ಇಷ್ಟವಿಲ್ಲದ ಹೊಣೆಯನ್ನು ಕಾಂಗ್ರೆಸ್ ಅವರ ಮೇಲೆ ಹೇರುವ ಅಹಂಕಾರವನ್ನು ಪ್ರದರ್ಶಿಸಿತು. ಇಂಥ ಸಂದರ್ಭದಲ್ಲಿ ನಸೀರ್ ಅಹಮದ್ ದಾವಣಗೆರೆಗೆ ಹೋಗುವುದೆಂದರೆ ಅಲ್ಲಿನ ಮುಸ್ಲಿಮರ ವಿರೋಧವನ್ನು ಮಾತ್ರ ಕಟ್ಟಿಕೊಳ್ಳುವುದಲ್ಲ, ರಾಜ್ಯಾದ್ಯಂತ ಅವರು ಮುಸ್ಲಿಮರ ವಿರೋಧವನ್ನು ಕಟ್ಟಿಕೊಳ್ಬೇಕಾಗಿತ್ತು. ಜಮೀರ್ ಅಹಮದ್ ಖಾನ್ ಅವರು ಕೊನೆಯ ಕ್ಷಣದಲ್ಲಿ ಪ್ರಚಾರಕ್ಕೆ ಹೋದರೂ ಅವರಲ್ಲೂ ಈ ಬಗ್ಗೆ ನೋವಿತ್ತು. ತಮ್ಮನ್ನ ಮುಸ್ಲಿಮರ ನಡುವೆಯೇ ವಿಲನ್ ಮಾಡ್ತಾ ಇದೆ ಎಂಬ ಭಾವನೆ ಅವರಲ್ಲಿತ್ತು. ನಸೀರ್ ಅಹಮದ್ ಅವರನ್ನ ವಜಾ ಮಾಡುವ ಮೂಲಕ ಕಾಂಗ್ರೆಸ್ ಮುಸ್ಲಿಮರಿಗೆ ಅತ್ಯಂತ ಕೆಟ್ಟ ಸಂದೇಶವನ್ನು ರವಾನಿಸಿದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಜೀವನ ಪೂರ್ತಿ ದುಡಿದ ಮುಸ್ಲಿಮರನ್ನ ಕಡೆಗಣಿಸಿ 27 ವರ್ಷದ ಸಮರ್ಥ್ ಶಾಮನೂರ್ಗೆ ಟಿಕೆಟ್ ನೀಡಿದರೂ ಮಾತಾಡಬಾರದು ಎಂದು ಹೇಳಿದರೆ ಅದು ದಬ್ಬಾಳಿಕೆ ಅಲ್ಲದೆ ಬೇರೇನಲ್ಲ. ಮುಸ್ಲಿಮರು ನಮಗೆ ಬಿಟ್ಟು ಬೇರೆ ಯಾರಿಗೆ ವೋಟ್ ಕೊಡ್ತಾರೆ ಎಂಬ ಭಾವನೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಇದೆ ಅನ್ನೋದನ್ನ ಇದು ಗಟ್ಟಿಗೊಳಿಸಿದೆ. ಈ ಬೆಳವಣಿಗೆಯಿಂದ ಕಾಂಗ್ರೆಸ್ಸಿನ ವರ್ಚಸ್ಸಿಗೆ ಹಾನಿಯಾಗಬಹುದೇ ಹೊರತು ಇನ್ನೇನಲ್ಲ. ಮುಸ್ಲಿಮರಲ್ಲಿ ಈಗಾಗಲೇ ಕಾಂಗ್ರೆಸ್ನ ಬಗ್ಗೆ ಅಸಮಾಧಾನ ಇದೆ. ಅದರ ನಾಯಕರು ಗುಪ್ತವಾಗಿ ಸಂಘ ಪರಿವಾರದ ಬೆಂಬಲಿಗರಾಗಿದ್ದಾರೆ ಅನ್ನುವ ಅನುಮಾನ ಅನೇಕ ಬಾರಿ ಬಹಿರಂಗಕ್ಕೂ ಬಂದಿದೆ. ಇಂಥ ಸಂದರ್ಭದಲ್ಲಿ ಮುಸ್ಲಿಮರಿಂದ ಕಿತ್ಕೊಂಡು ಸಮರ್ಥ್ಗೆ ಅಭ್ಯರ್ಥಿತನವನ್ನ ಕೊಟ್ಟ ಕಾಂಗ್ರೆಸ್ನ ಪರ ಮುಸ್ಲಿಂ ನಾಯಕರು ಪ್ರಚಾರಕ್ಕೆ ಹೋಗಬೇಕು ಅನ್ನೋದೇ ಅರ್ಥಹೀನ. ಹಾಗಂತ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನವನ್ನ ಅದರಲ್ಲಿರುವ ನಾಯಕರು ಮತ್ತು ಕಾರ್ಯಕರ್ತರು ಅನುಸರಿಸಬೇಕು ಅನ್ನೋದನ್ನ ಒಪ್ಪಿಕೊಳ್ಬಹುದು. ಆದರೆ ಈ ನಿಯಮ ಕಾಂಗ್ರೆಸ್ನಲ್ಲಿರುವ ಮುಸ್ಲಿಂ ನಾಯಕರಿಗೆ ಮಾತ್ರ ಯಾಕೆ ಎಂಬ ಪ್ರಶ್ನೆ ಇದೆ. ಈ ಹಿಂದೆ ಶಾಮನೂರು ಶಿವಶಂಕರಪ್ಪ ಅವರೇ ಕಾಂಗ್ರೆಸ್ಗೆ ವಿರುದ್ಧವಾಗಿ ಮಾತಾಡಿದ್ದಾರೆ. ಬಿಜೆಪಿಯ ರಾಘವೇಂದ್ರ ಗೆಲ್ಲಲಿ ಎಂದು ಅವರು ಬಹಿರಂಗವಾಗಿ ಹೇಳಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ನಿರ್ಧರಿಸುವ ಜಾತಿಗಣತಿಯನ್ನು ವಿರೋಧಿಸಿದ್ದಾರೆ. ಇವರ ಮೇಲೆ ಕೈಗೊಳ್ಳದ ಕ್ರಮವನ್ನು ಮುಸ್ಲಿಂ ನಾಯಕರ ಮೇಲೆ ಇಷ್ಟು ಸುಲಭವಾಗಿ ಕೈಗೊಳ್ಳುವುದೆಂದರೆ ಇಲ್ಲಿ ತಾರತಮ್ಯ ನೀತಿ ನಡೆಯುತ್ತಿದೆ ಅನ್ನೋದು ಸ್ಪಷ್ಟ. ಮುಸ್ಲಿಮರಿಗೆ ಕಾಂಗ್ರೆಸ್ ಬಿಟ್ಟರೆ ಬೇರೆ ಪಕ್ಷ ಇಲ್ಲ ಎಂಬ ಉಡಾಫೆ ನಿಲುವೆ ಇದಕ್ಕೆ ಕಾರಣ ಅಂತ ಹೇಳಲಾಗ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ OSS, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.